ಗೌತಮ್ ಅವರೇ, ಏನ್ ನೀವು ಮಕ್ಕಳ ತರ ಬಿಡಿ. ಹಲೋ ಮೇಡಮ್, ಈ ಸತಿ ರಾಂಗ್ ಪರ್ಸನ್ ಮೇಲೆ ಡೌಟ್ ಪಡ್ತಾ ಇದ್ದೀರಾ. ನಿಮ್ಮ ಕಣ್ಣು ಮುಚ್ಚಿರೋದು ನಿಮ್ಗೆ ತುಂಬ ಬೇಕಾಗಿರೋರು ಯಾರು ಅಂತ ಗೆಸ್ ಮಾಡಿ. ಬೇಕಾದವರು ಅಪ್ಪಿ. ಅಪ್ಪಿ ಅಲ್ಲ ರೀ. ಅಪ್ಪಿ ಅಲ್ಲ ಮತ್ತೆ ಮಹಿ ಬಂದಿದ್ದಾಳ? ಮಹಿಮಾ ಅಲ್ಲ ರೀ, ಬೇರೆ ಯಾರು ಇರ್ಬೋದು ಗೆಸ್ ಮಾಡಿ. ಬೇರೆ ಯಾರು? ಮಹಿಮಾ ಪೀಲ. ಓ ಸುಧಾ. ಯಾಕರ ನೀವೆಲ್ಲರ ಹೆಸರು ಹೇಳಿದ್ರಿ, ಆದ್ರೆ ನನ್ನ ಹೆಸರು ಮಾತ್ರ ಹೇಳಿಲ್ಲ. ನಿಮಗೆ ನನ್ನ ನೆನಪೇ ಇಲ್ವಾ? ನಾನು ಅಂದ್ರೆ ಅಷ್ಟೇನಾ? ಮಲ್ಲಿ ನೀನ್ ಬಂದಿದ್ಯಾ? ನೋಡು, ನನಗೆ ಗೊತ್ತೇ ಆಗ್ಲಿಲ್ಲ. ಅಲ್ಲ, ಬರಕ್ ಮುಂಚೆ ಒಂದು ಫೋನ್ ಮಾಡತ್ತಾನೆ. ಒಳ್ಳೆ ಸರ್ಪ್ರೈಸ್ ಕೊಟ್ಟೆ ಬಿಡು. ನನಗೆ ಗೊತ್ತು, ನೀವು ಬೇಕು ಅಂತ ತಾನೇ ನನ್ನ ಹೆಸರು ಹೇಳಲಿಲ್ಲ, ನನಗೆ ಆಟ ಆಡಿಸ್ಬೇಕು ಅಂತ. ಬಲೆ ಇದ್ದೀರಾ ನೀವು. ಎಷ್ಟೇ ಆದರೂ ನನ್ನ ಅಕ್ಕೋರಲ್ವಾ? ಆದರೆ ನಿಜವಾಗ್ಲೂ ಒಂದು ಕ್ಷಣಕ್ಕೆ ಭಯ ಹೋಗ್ಬಿಟ್ಟಿತ್ತು, ಇಲ್ಲಿ ನನ್ನನ್ನು ಮರ್ತು ಹೋಗ್ಬಿಟ್ಟಿದ್ದೀರಾ ಅಂತ. ಹುಚ್ಚಿ, ನಿನ್ನನ್ನು ಮರೆಯೋಕ್ಕಾಗತ್ತೇನೆ? ನೀನು ನಮ್ಮ ಕಣ್ಮುಂದೆ ಇಲ್ಲದೆ ಇರ್ಬೋದು, ಆದರೆ ನಮ್ಮ ಮನಸ್ಸಲ್ಲಿ ಮನೆ ಮಾಡ್ಕೊಂಡಿದ್ಯಾ, ಗೊತ್ತಾಯ್ತಾ? ಇದನ್ನು ಕೇಳಿಸ್ಕೋಬೇಕಿತ್ತು, ಕೇಳಿಸ್ಕೊಂಡೆ, ಇವಾಗ ಸಮಾಧಾನ ಆಯಿತು. ನೀನು ಆಫೀಸರ್ ಆದ್ರೂ ನೀನು ಈ ಮನೆ ಮಗಳು, ನಮ್ಮಲ್ಲಿ. ನಾನೆಲ್ಲರ ಕಣ್ಣಿಗೂ ಆಫೀಸರ್ ಆಗಿರ್ಬೋದು, ಆದರೆ ನೀವು ಹೇಳ್ದಂಗೆ ನಾನು ನಿಮಗೆ ಯಾವತ್ತಿದ್ರೂ ಮಲ್ಲಿನೇ. ಹಲೋ, ಈಗ ಸಮಾಧಾನ ಆಯ್ತಾ? ಕೋಪ ಏನು ಉಳ್ಕೊಂಡಿಲ್ಲ ತಾನೇ? ಕೋಪನ ಅದು ಅಕ್ಕವ್ರ ಮೇಲೆನಾ? ಅವ್ರೊಂದು ಅಪ್ಪ ಕೊಡ್ತಿದ್ದಂಗೆ ಎಲ್ಲ ಮಾಯ. ಸರಿ, ಈಗ ಹೇಳು, ಟ್ರೈನಿಂಗ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಅಕ್ಕರೆ. ಹೊಸ ಜಾಗ, ಹೊಸ ಜನ, ಹೊಸ ಅನುಭವಗಳು. ಓದಿದ ಒಂದು ಕಡೆ ಆದರೆ ಜೀವನ ಅಲ್ಲಿಗೆ ಹೋದ್ಮೇಲೆ ಹೊಸ ಪಾಠನ ಕಲಿಸ್ತು ಅಂತಲೇ ಹೇಳ್ಬೋದು. ಪ್ರತಿದಿನ ಹೊಸ ಜವಾಬ್ದಾರಿಗಳು, ಹೊಸ ಅನುಭವಗಳು, ಹೊಸ ಪಾಠ, ಹೊಸ ಕಾಟ. ಓದಿದ ಒಂದು ಕಡೆ ಆದರೆ ಅಲ್ಲಿ ಕಲ್ತಿರೋದೆ ಇನ್ನೊಂದು ಕಡೆ. ಪುಸ್ತಕದಲ್ಲಿ ಸಿಗದಿರೋ ಎಷ್ಟೋ ವಿಷಯಗಳು ಅಲ್ಲಿ ಸಿಕ್ಕಿದೆ. ಒಬ್ಬ ವ್ಯಕ್ತಿಯಾಗಿ ನನ್ನ ಯೋಚನೆ ಕೂಡ ಸ್ವಲ್ಪ ಬದಲಾಗಿದೆ ಅಂತ ಅನಿಸ್ತಾ ಇದೆ. ಬದಲಾಗಬೇಕು, ಯಾಕಂದರೆ ಈಗ ನೀನು ಹಳೆ ಮಲ್ಲಿ ಅಲ್ಲ, ಆಫೀಸರ್ ಮಲ್ಲಿ. ಬಟ್ ಏನೇ ಹೇಳು ಮಲ್ಲಿ, ನೀನು ಆಫೀಸರ್ ಆದ್ರೂ ನಿನ್ನ ಮುಖದಲ್ಲಿರೋ ಆ ಮುಗ್ಧತೆ, ಆ ಇನ್ನೋಸೆನ್ಸ್ ಇನ್ನೂ ಹಾಗೇ ಇದೆ, ಒಂಚೂರು ಬದಲಾವಣೆ ಆಗಿಲ್ಲ. ಬಟ್ ಕಾನ್ಫಿಡೆನ್ಸ್ ಮಾತ್ರ ಜಾಸ್ತಿ ಆಗಿದೆ ಅಲ್ವಾ? ನೀವು ಹೇಳಬೇಕು ಅಷ್ಟೇ. ಆದರೆ ಒಂದೊಂದು ಸತ್ಯ ಆಕರೆ, ಅಲ್ಲಿಗೆ ಹೋದ್ಮೇಲೆ ತುಂಬ ವಿಷಯಗಳನ್ನು ಕಲಿತೆ. ಇವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಮುಗಿಯುತ್ತೆ. ಅದಕ್ಕೆ ಆರಾಮಾಗಿ ಕೂತ್ಕೊಂಡು 2 ದಿನ ಮಾತಾಡೋಣ. ಅರ್ಥ ಆಯ್ತು ಬಿಡಿ. ಅಕ್ಕ ತಂಗಿ ಮಾತಾಡ್ತಾ ಕೂತ್ಕೊಂಡ್ರೆ ಬೆಳಗ್ಗೆ ತನಕ ಬರೀ ನಿಮ್ಮ ಕತೆನೇ ಓಡ್ತಾರೆ. ಅದಂತೂ ಗ್ಯಾರಂಟಿ ಭಾವನವ್ರೆ. ಒಂದು ಮೂಟೆ ಮೆಮೊರೀಸ್ನ ಹೊತ್ಕೊಂಡು ಬಂದಿದ್ದೀನಿ, ಅದೆಲ್ಲ ಖಾಲಿ ಆಗಬೇಕಲ್ವಾ? ಹಾಂ, ಆ್ಯಂಡ್ ಅದನ್ನು ಕೇಳೋಕ್ಕೆ ನಾವು ಕಾಯ್ತಾ ಇದ್ದೀವಿ, ಒಂದು ಬಿಡದೆ ಹೇಳಬೇಕು. ಡೀಲ್ ಅಕ್ಕರೆ, ನನ್ನ ಕತೆನ ಪೂರ್ತಿ ಹೇಳ್ತೀನಿ, ಯಾರು ಎಸ್ಕೇಪ್ ಆಗಂಗಿಲ್ಲ. ಆಫೀಸರಾಗಿ ನಾನು ಕೊಡ್ತಾ ಇರೋಂಥ ಆರ್ಡರ್ ಇದು. ಆರ್ಡರ್? ಓಕೆ ಆಫೀಸರ್ ಮೇಡಮ್, ನಿಮ್ಮ ಆರ್ಡರ್ನ ನಾವು ಪಾಲಿಸ್ತೀವಿ. ಬಟ್ ನಿಮಗೆ ಆರ್ಡರ್ ಮಾಡೋರೆಲ್ಲಿ? ಸುನೀಲ್ ಅವರೆಲ್ಲಿ? ಈ ಪ್ರಶ್ನೆ ನೀವು ನನಗೆ ಕೇಳೋ ಬದಲು ಭಾವನವ್ರಿಗೆ ಕೇಳಬೇಕು. ಅಬ್ಬಾ, ಈಗ ನನ್ನ ಕೈಗೆ ಮೈಕ್ ಬಂತಲ್ಲ, ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವು ಬೇರೆ ಎಲ್ಲಿ ಕಳಿಸಿದ್ದೀರಾ ಅವ್ರನ್ನ? ಇಲ್ಲಾರಿ, ಅದೇ ನಮ್ಮ ಹೊಸ ಬ್ರಾಂಚ್ ಒಂದು ಶುರು ಮಾಡೋದಲ್ಲ, ಅದನ್ನು ನೋಡ್ಕೊ ಅಂತ ಕಳಿಸ್ದೆ. ಅಲ್ಲಿ ಟೀಮ್ಗೆ ಅವ್ನು ಭಾಳ ಇಷ್ಟ ಆಗ್ಬಿಟ್ಟಿದ್ದಾನೆ. ಅವನು ಜವಾಬ್ದಾರಿ ತೊಗೊಳ್ಳೋ ರೀತಿ ಇರ್ಬೋದು, ವರ್ಕರ್ಸ್ನ ಟ್ರೀಟ್ ಮಾಡೋ ರೀತಿ ಇರ್ಬೋದು. ಹಾಗಾಗಿ ಇನ್ನು ಸ್ವಲ್ಪ ದಿವಸ ಹಾಗೆ ಕಂಟಿನ್ಯೂ ಮಾಡು ಅಂತ ಹೇಳಿದ್ದೀನಿ. ಅಕ್ಕರೆ, ನಾನು ಸ್ವಲ್ಪ ದಿನದಲ್ಲಿ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾನೆ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಿಮ್ಗೊಂದು ನಮಸ್ಕಾರ ಹೇಳಕ್ಕೆ ಹೇಳಿದ್ದಾನೆ. ನಮಸ್ಕಾರ. ಸರಿ, ನೀನು ಮಾತಾಡಿದಾಗ ನನ್ನ ಕಡೆಯಿಂದನೂ ನಮಸ್ಕಾರ ಹೇಳು. ಜವಾಬ್ದಾರಿ ತಗೊಂಡಿರೋದು ಒಳ್ಳೇದೆ. ಮತ್ತೆ ಮಸೂರಿ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಅಕ್ಕರೆ. ಏನು ಕೇಳ್ತೀರಾ ಅದ್ರ ಬಗ್ಗೆ? ಸ್ವರ್ಗ ಅಂದರೆ ಅದೇ ಅಕ್ಕರೆ. ಚಳಿ ಸ್ವಲ್ಪ ಜಾಸ್ತಿ, ಒಂದು ಸ್ವಲ್ಪ ಕಷ್ಟ ಆಗೋದು. ಇವಾಗ ಅಡ್ಜಸ್ಟ್ ಆಗೋಯ್ತು. ಬೆಳಿಗ್ಗೆ ಎದ್ದ ಕೂಡಲೇ ಏನಾದೊಂದು ಹೊಸದಾಗಿ ಕಲಿಯೋ ಫೀಲಿಂಗ್ ಬರ್ತಾ ಇತ್ತು. ಆ ಜಾಗ ಕೊಡೋ ವೈಬ್, ಎನರ್ಜಿನೇ ಬೇರೆ ಅಕ್ಕರೆ. ದಿನ ಹೇಗೆ ಮುಗ್ದೋಗ್ತಿತ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. 24 ಗಂಟೆ ಬರೀ 4 ಗಂಟೆಲಿ ಮುಗ್ದೋಯ್ತು ಅಂತ ಅನಿಸ್ತಾ ಇತ್ತು.
ಅಲ್ಲಿ ಟ್ರೈನಿಂಗ್ ಮಾಡೋ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟನೇ. ಪ್ರತಿದಿನ ಹೊಸ ಅನುಭವ, ಬೇರೆ ಬೇರೆ ಸಿಟಿಂದ ಬಂದಿರೋಂಥ ಜನ, ಅವ್ರ ಯೋಚನೆ, ಅವ್ರ ಬದುಕು, ಎನ್ಸೈಕ್ಲೋಪೀಡಿಯಾನ ಲೈವ್ ಆಗಿ ನೋಡ್ದಂಗಿತ್ತು. ಬೇರೆನೇ ಪ್ರಪಂಚ ನೋಡ್ದಂಗಾಯಿತು. ನಿಜವಾಗ್ಲೂ ತುಂಬ ವಿಷಯಗಳನ್ನು ಕಲ್ತ್ಕೊಂಡೆ. ಗುಡ್, ವೆರಿ ಗುಡ್. ನೀನು ಹೇಳೋದನ್ನು ಕೇಳಿ ತುಂಬ ಖುಷಿ ಆಯಿತು ಮಲ್ಲಿ. ನಿನ್ನ ಮೇಲೆ ಮುಂಚೆಯಿಂದಾನು ನಂಬಿಕೆ, ಹೆಮ್ಮೆ ತುಂಬ ಇತ್ತು. ಈಗ ಇದನ್ನು ಕೇಳಿ ಅದಿನ್ನೂ ಜಾಸ್ತಿ ಆಗೋಯ್ತು. ಹೀಗೆ ಬೆಳೀತಾ ಇರು, ಯಾವತ್ತೂ ಹಿಂತಿರುಗಿ ನೋಡ್ಬೇಡ. ಥ್ಯಾಂಕ್ಸ್ ಅಕ್ಕಾರ. ನಿಮ್ಗಳ ಸಪೋರ್ಟಿಂದಾನೆ ನಾನು ಇಲ್ಲಿವರೆಗೂ ಬಂದು ನಿಂತಿರೋದು. ನೀವುಗಳಿಲ್ಲ ಅಂದಿದ್ರೆ ನಾನೇನಾಗ್ತಿದ್ದು ನನಗೆ ಗೊತ್ತಿಲ್ಲ. ಅಲ್ಲೆಲ್ಲ ಚೆನ್ನಾಗಿತ್ತು, ಆದರೆ ಒಂದು ವಿಷಯ ಮಾತ್ರ ತುಂಬ ಮಿಸ್ ಆಗ್ತಿತ್ತು. ಏನು? ನೀವು. ಸುತ್ತಮುತ್ತ ಎಷ್ಟೇ ಜನ ಇದ್ದರೂ ಮನೆ ನೆನಪಾಗ್ತಾ ಇತ್ತು. ದಿನ ಮುಗಿತಿದ್ದಂಗೆ 10 ನಿಮಿಷ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಬೇಕು ಅಂತ ಅನಿಸ್ತಿತ್ತು. ನಾವು ನಿನ್ನನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಡ್ವಿ. ಹೌದು ಮಲ್ಲಿ, ನೀನು ಮತ್ತೆ ಈ ಮನೆಗೆ ಬಂದಿದ್ದು ಹಳೆ ಕಡೆ ವಾಪಸ್ ಬಂದಾಗಾಯ್ತು. ಮತ್ತೆ ಪೋಸ್ಟಿಂಗ್ ಎಲ್ಲಿಗೆ ಆಗ್ಬೋದು? ಅಕ್ಕರೆ ಇವಾಗಷ್ಟೇ ಬಂದಿದ್ದೀನಿ, ಆಲ್ರೆಡಿ ಪೋಸ್ಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಮೊದಲಿಗೆ ನಾನು ನಿಮ್ದು ಕುತ್ಕೊಂಡು ಮಾತಾಡಬೇಕು, ನಿಮ್ಮ ಕೈ ಅಡುಗೆ ತಿನ್ನಬೇಕು, ಮನೆ ಮೂಲೆ ಮೂಲೆನೂ ನೋಡಬೇಕು, ಹೋಮ್ ಟೂರ್ ಮಾಡಬೇಕು, ಆಮೇಲೆ ಇದೆಲ್ಲ. 2 ದಿನ ಈ ಮೀಟಿಂಗು, ಪೋಸ್ಟಿಂಗು, ಫೈಲ್ಸು ಅದು ಇದೆಲ್ಲ ಬ್ಯಾನ್. ಅರ್ಥ ಆಯ್ತಾ? ಗಾಟ್ ಇಟ್? Got it, ಗಾಟ್ ಇಟ್. ಫುಲ್ಲು ಪಾಶ್ ಆಗೋಗ್ಬಿಟ್ಟಿದ್ದಾರೆ ಆಫೀಸರ್ ಮೇಡಮು. ಎನಿವೇಸ್ ಆಫೀಸರ್ ಮೇಡಮ್, ನಿಮಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ, ನೀವು ಆರಾಮಾಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಸರಿ, ಹೋಗಿ ಫ್ರೆಶ್ ಅಪ್ ಆಗಪ್ಪ, ನಾನು ತಿಂಡಿ ರೆಡಿ ಮಾಡ್ತೀನಿ. ಓಕೆ, ಸಿ ಯು ಲೇಟಾ. ಬಾಯ್. ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸಿ, ಪ್ರೀತಿ ಕಡಿಮೆ ಆಯಿತು ಅನ್ನೋ ಭಾವನೆ ಅವ್ರಿಗೆ ಯಾವತ್ತೂ ಬರಬಾರ್ದು. ಇದೊಂದು ನಡೆಸ್ಕೊಡಿ ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್. ಟ್ರೈ ಮಾಡ್ತೀನಿ. ಇಷ್ಟಾದರೆ ಸಾಕು, ನನಗೆ ಇದೇ ಬೇಕಾಗಿರೋದು. ನೋಡಿ ಭೂಮಿಕಾ, ನೀವು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅಂತ ನನಗೆ ಗೊತ್ತು. ಆದರೂ ಮಕ್ಕಳ ಮನಸ್ಸು ಸ್ವಲ್ಪ ಡೆಲಿಕೇಟ್ ಅಲ್ವಾ, ಹುಷಾರು ಅಂತ ಹೇಳಿದೆ ಅಷ್ಟೇ. ಓಕೆ?